ಏನಕ್ಕೆ ಅಂದರೆ ನೀವೇ ಹೇಳಿದಿರಿ ವಿಧಾನಸೌಧದ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ RCB ಅಭಿಮಾನಿಗಳು ಸೇರಿದ್ರು ಅಂತ ನೀವೇ ಹೇಳಿದಿರಿ. ಸಿದ್ದರಾಮಯ್ಯನವರೇ, ನಿಮ್ಗೆ ಅರಿವಿದೆ ತಾನೇ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 35,000 ಜನ ಕೂತ್ಕೊಳ್ಳೋದಕ್ಕೆ ಅಷ್ಟೇ ಆಸನಗಳಿರೋದು. ನೀವು ಈ ರಾಜ್ಯದ ಮುಖ್ಯಮಂತ್ರಿ, ನಿಮ್ಗೆ ಅರಿವಿರಬೇಕಾಗಿತ್ತು. ನಿಮ್ಮ ತಲೆನಲ್ಲಿ ಸಗಣಿ ಇಟ್ಕೊಂಡಿದ್ದೀರಾ. 1 ಲಕ್ಷ ಜನ ನಿಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಇನ್ನು ಸ್ಟೇಡಿಯಂ ಹತ್ರ ಎಷ್ಟು ಜನ ಹೋಗ್ಬೋದು ಅಂತ ಅರಿವಿರಲಿಲ್ವೇನ್ರಿ ನಿಮಗೆ? ನೀವು ಭದ್ರತೆಯನ್ನು ನಿಯೋಜಿಸಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತ ನಿಮ್ಮ ತಲೆನಲ್ಲಿ ಬರಲಿಲ್ವಾ? 35,000 ಜನ ಸೇರೋ ಅಂಥ ಒಂದು ಸ್ಟೇಡಿಯಂಗೆ ಲಕ್ಷಾಂತರ ಜನ ಬರ್ತಾರೆ ಅಂದರೆ ಅಲ್ಲಿ ಎಷ್ಟು ಕ್ರೌಡ್ ಆಗುತ್ತೆ ಅನ್ನೋದು ನಿಮಗೆ ಜ್ಞಾನ ಇರಲಿಲ್ವೇನ್ರಿ? ನಿಮಗೆ ಪರಿಜ್ಞಾನ ಇಲ್ವಾ? ಯಾಕೆ ನೀವು ಸೂಚನೆ ಕೊಡಲಿಲ್ಲ ಅಧಿಕಾರಿಗಳಿಗೆ ಭದ್ರತೆ ಕೊಡೋದಕ್ಕೆ? ಏನಕ್ಕೆ ಅಂದರೆ ನಿಮ್ಮ ಹೆಂಡತಿ ಮಕ್ಳಿಗೆ ಬೇಕಾಗಿತ್ತು ಇಲ್ಲಿ ಭದ್ರತೆ. ಹೌದು, ನಿಮ್ಮ ಹೆಂಡತಿ ಮಕ್ಳು ಸೇಫ್ ಮಾಡ್ಕೊಬೇಕಾಗಿತ್ತು. ಸ್ಟೇಡಿಯಮ್ಗೆ ಬಂದಿದ್ದವ್ರು ಯಾರೋ ಕಂಡರ ಮನೆ ಮಕ್ಕಳು ಸಾಯ್ಲಿ ವಿಡಿಯೋ ಅವ್ರು ನಿಮ್ಗೇನಾಗಬೇಕಾಗಿದೆ? ಆಮೇಲೆ ಘೋಷಣೆ ಮಾಡಿದ್ರಲ್ಲ ಒಂದು 10 ಲಕ್ಷ ಪರಿಹಾರನ ಘೋಷಣೆ ಮಾಡಿದ್ರೆ ಆಯಿತು, ತಗೊಂತ ಅವ್ರು ಭಿಕ್ಷೆ ನೀವು ಹಾಕಿರೋದನ್ನ. ಏನು ಜೀವಗಳಿಗೇನು ಬೆಲೆ ಇಲ್ವಲ್ಲ ಇಲ್ಲಿ ನಿಮ್ಮ ಸರ್ಕಾರದಲ್ಲಿ? ಆಮೇಲೂ ನೀವೇನು ಸುಮ್ಮನೆ ಇದ್ದೀರಾ? DK ಶಿವಕುಮಾರ್ ಅವರೇ, ನೀವು ಹೇಳಿ ನನಗೆ, 2 ಆಸ್ಪತ್ರೆಯ ವೈದ್ಯರು, ವೈದೇಹಿ ಆಸ್ಪತ್ರೆಯ ವೈದ್ಯರು ಮತ್ತು ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಇಬ್ಬರೂ ಕೂಡ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡಿದ್ರು. ವೈದೇಹಿನಲ್ಲಿ 4 ಜನ ತೀರೋಗಿದ್ದಾರೆ, ಬೌರಿಂಗಲ್ಲಿ 6 ಜನ ತೀರೋಗಿದ್ದಾರೆ ಅಂತ. ಈ ಅಂಕಿ ಅಂಶಗಳು ನಿಮ್ಮ ಕೈ ಸೇರಿದ ಮೇಲೂ ಕೂಡ ನೀವು 15ರಿಂದ 20 ನಿಮಿಷ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ರಲ್ಲ, ಕಪ್ಪಿಡ್ಕೊಂಡು ಆಟಗಾರರ ಜೊತೆಯಲ್ಲಿ ನೀವು ಫೋಟೋಶೂಟ್ ಮಾಡಿಸ್ಕೊಂಡ್ರಲ್ಲ DK ಶಿವಕುಮಾರ್ ಅವರೇ, ಇದು ನಿಮಗೆ ಸರಿ ಕಾಣಿಸ್ತಾ? ಹೇಳಿ, ನಿಮಗೇನಾದರೂ ಒಂಚೂರು ಆತ್ಮಗೌರವ, ಆತ್ಮಾಭಿಮಾನ, ಈ ಸಮಾಜದ ಬಗ್ಗೆ ನಿಮಗೇನಾದರೂ ಒಂಚೂರು ಕಾಳಜಿ ಇದೆಯಾ? ಹೇಳಿ. ನೀವು ನಿಜವಾಗ್ಲೂ ಒಬ್ಬ ಸಜ್ಜನ ರಾಜಕಾರಣಿ, ನಿಮಗೆ ನಿಜವಾಗ್ಲೂ ಜನರ ಮೇಲೆ ಕಾಳಜಿ ಇದೆ ಅನ್ನೋದಾಗಿದ್ದರೆ ಈ ವಿಷಯ ಗೊತ್ತಾಗಿ ಕಾಲು ತುಳಿತ ಆಗಿದೆ ಅಂತ ತಕ್ಷಣ ಈ ಕಾರ್ಯಕ್ರಮನ ರದ್ದು ಮಾಡಬೇಕಾಗಿತ್ತು ನೀವು. ಹೌದು, ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನೀವು ಆ ಒಂದು ಕಾರ್ಯಕ್ರಮನ ಕೂಡಲೇ ರದ್ದು ಮಾಡಬೇಕಾಗಿತ್ತು. ಆದರೆ ನೀವೇನು ಮಾಡಿದ್ರಿ? ನೀವು ಹೋಗಿ ವಿಜಯೋತ್ಸವದಲ್ಲಿ ಭಾಗವಹಿಸ್ತೀರಿ ನೀವು, ನಿಮ್ಗೇನೋ ನಾಶಮಾನ ಮರ್ಯಾದೆ ಇದೇನ್ರಿ ನಿಮಗೆ? ಆಯಿತು, ಮಾಡಿದ್ರಿ ಸಂಭ್ರಮಾಚರಣೆ, ಹೋಗ್ಲಿ, ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ರ? 11 ಜನ ಸತ್ತಿದ್ದಾರೆ. ಈಗ ಯಾರು ಹೊಣೆಗಾರಿಕೆ? ಇದನ್ನು ನೀವು ವಹಿಸ್ಕೊಳ್ಳಿದ್ರು ಹೊಣೆನ, ನೀವು ಸರ್ಕಾರದವ್ರು ವಹಿಸ್ಕೊಳ್ಳಿದ್ದನ್ನ. ನೀವು ಅವ್ರಿವ್ರ ಮೇಲೆ ಗೂಬೆಗಳು ಕಾಗೆಗಳು ಕೂರಿಸ್ಬೇಡಿ. ಈಗ ನೀವು ಕೂರಿಸ್ಕೊಳ್ಳಿ, ಗೂಬೆಗಳನ್ನ, ಕಾಗೆಗಳನ್ನ, ಕತ್ತೆಗಳನ್ನ ನಿಮ್ಮ ಸರ್ಕಾರದ ಮೇಲೆ ಕೂರಿಸ್ಕೊಳ್ಳಿ. ನೀವು ಇದರಿಂದ ಪಲಾಯನ ಮಾಡೋಂಗಿಲ್ಲ. ಇದರ ಪೂರ್ತಿ ಹೊಣೆಗಾರಿಕೆ ನಿಮ್ಮ ಹೊಣೆಗೇಡಿ ಸರ್ಕಾರ ನೀವು ವಹಿಸಬೇಕು. ಪರಮೇಶ್ವರ್ ಅವರೇ, ನೀವು ಹೊತ್ಕೊಂಡು ರಾಜೀನಾಮೆ ಕೊಡಿ. ಇನ್ನು ಯಾಕಿದ್ದೀರಿ ನೀವು? ಪ್ರತಿ ಸಲ ನಿಮ್ಮದು ಫೇಲ್ಯೂರ್. ನೀವು ಎಲ್ಲಿದ್ದೀರಿ? ಹೋಗ್ಲಿ, ಇದ್ದೀರಾ ನೀವು? ಪರಮೇಶ್ವರ್ ಅವರೇ, ಇದ್ದೀರಾ ನೀವು? ಖಂಡಿತ ನೀವು ಇಲ್ವೇ ಇಲ್ಲ. ನೀವೇನು ಕೆಲಸ ಮಾಡಬೇಕು ನಿಮ್ಮೆಲ್ಲ ಕೆಲಸನೂ DK ಶಿವಕುಮಾರ್ ಅವರೇ ಮಾಡ್ತಿದ್ದಾರೆ. ಇವತ್ತು 11 ಜನ ಅಮಾಯಕರನ್ನ ಬಲಿ ತಗೊಂಡ್ರಲ್ಲ DK ಶಿವಕುಮಾರ್ ಅವರೇ, ಇದು ನೀವು ಸರ್ಕಾರ ನಡೆಸೋ ರೀತಿನ? ತಿರ್ಗಾ ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕುಂಭಮೇಳದಲ್ಲಿ ಆಗಿಲ್ವಾ ಕಾಲು ತುಳಿತ ಅಂತ ಮಾತಾಡ್ತಿರಲ್ರಿ? ಯಾವ ಒಂದು ಅವಘಡಕ್ಕೆ ಹೋಲಿಸ್ತಾ ಇದ್ದೀರಿ ನೀವು? 1.5ರಿಂದ 2 ಲಕ್ಷ ಜನ ಒಂದು ಕಡೆ ಸೇರ್ತಿದ್ದಾರೆ ಅಂದರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ, ಕಾಲು ತುಳಿತ ಆಗಿದೆ. ನಿಮ್ಮ ವೈಫಲ್ಯನ ನೀವು ಒಪ್ಕೊಂಡು ಮುಂದೆ ಈ ಥರ ಆಗಲ್ಲ ಅಂತ ಜನರ ಮುಂದೆ ಕ್ಷಮೆ ಕೇಳೋದನ್ನು ಬಿಟ್ಟು ಏನು ಹಿಂದೆ ಆಗಿಲ್ವಾ, ಕುಂಭಮೇಳದಲ್ಲಿ ಆಗಲಿಲ್ವಾ ಅಂತ ಕೇಳ್ತಿರಲ್ರಿ. ಅಂಥ ಮಾನಸಿಕತೆ ರೀ ನಿಮ್ಮದು. ಆ ಸತ್ತ ಕುಟುಂಬದವರು ನಿಮ್ಮ ಹೇಳಿಕೆಗಳನ್ನ ಕೇಳಿದ್ರೆ ಅವ್ರು ಆಲ್ರೆಡಿ ಅರ್ಧ ಸತ್ತೋಗಿದ್ದಾರೆ ಪಾಪ, ತಮ್ಮ ಮನೆ ಮಕ್ಕಳನ್ನ ಕಳ್ಕೊಂಡು. ನಿಮ್ಮ ಈ ಬಾಲಿಶವಾದ ಹೇಳಿಕೆಗಳನ್ನ ಕೇಳಿ ಇನ್ನೂ ಒಂದಷ್ಟು ಕುಗ್ಗೋಗ್ತಾರೆ ಕಣ್ರಿ ಅವರು. ನಿಮ್ಮ ಹೇಳಿಕೆಗಳು, ಈ ಥರ ನೀವು ಹೇಳಿಕೆಗಳನ್ನ ಕೊಡೋದು. ಇದನ್ನು ಯಾರ ಮೇಲಾದರೂ ಇದು ಪೊಲೀಸ್ ವೈಫಲ್ಯ, ಭದ್ರತೆ ವೈಫಲ್ಯ ಅಲ್ಲೇ ಇದು ಪ್ಲಾನಿಂಗ್ ವೈಫಲ್ಯ. ಸರ್ಕಾರ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿಲ್ಲ. ಹೌದು, ಆ ಕಾರಣಕ್ಕೋಸ್ಕರ ಇದರ ಪೂರ್ತಿ ಹೊಣೆಗಾರಿಕೆನ ನೀವೇ ಹೊರಬೇಕು. ಇದು ಪೂರ್ತಿ ಹೊಣೆಗಾರಿಕೆನ ನೀವು ಹೊರೋದರ ಮುಖಾಂತರ ನೀವು ರಾಜೀನಾಮೆನ ಕೊಡಬೇಕು. ನೀವು ಸರ್ಕಾರ ನಡೆಸೋದಕ್ಕೆ ಯೋಗ್ಯರಲ್ಲ ನೀವು. ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ತುಂಬ ನಡೀತಿದೆ. ಕಂಡು ಕಡೆ ಕೊಲೆಗಳು ನಡೀತಿದೆ, ದರೋಡೆಗಳು ನಡೀತಿದೆ, ಈ ರೀತಿಯಾಗಿ ಕಾಲು ತುಳಿತಗಳು ನಡೀತಿದೆ ಜನ ಹೆಚ್ಚಿಗೆ ಸೇರಿದ ಸಂದರ್ಭದಲ್ಲಿ. ಇದ್ಯಾವುದನ್ನು ಕೂಡ ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಆ ಕಾರಣಕ್ಕೆ ಇದರ ಪೂರ್ತಿ ಹೊಣೆಗಾರಿಕೆನ ನೀವು ಹೊರಬೇಕು. ಹೊತ್ಕೊಂಡು ನೀವು ಸರ್ಕಾರನ ಡಿಸಾಲ್ವ್ ಮಾಡಿ ದಯವಿಟ್ಟು ಎಲೆಕ್ಷನ್ಗೆ ಹೋಗಿ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತು ಕರ್ನಾಟಕ ಸೂತಕದಲ್ಲಿದೆ, ನಮಗೆಲ್ಲ ಗೊತ್ತಿರೋ ವಿಚಾರನೇ. ಇದಕ್ಕೆ ಕಾರಣ RCB ಬೆಂಗಳೂರು ರಾಯಲ್ ಚಾಲೆಂಜರ್ಸ್
IPLನಲ್ಲಿ ಕಪ್ಪನ್ನು ಗೆದ್ದಿದ್ದಾರೆ. ಇದರ ವಿಜಯೋತ್ಸವದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಒಂದು ಅವಘಡ ನಡೆದಿದೆ ನಿನ್ನೆ ಸಂಜೆ. ಈಗ ಇದರದ್ದು ಹೊಣೆಗಾರಿಕೆನ ಈ ಹೊಣೆಗೇಡಿ ಸರ್ಕಾರ, ಈ ಮಾನಗೇಡಿ ಸಿದ್ದರಾಮಯ್ಯನ ಹೊಣೆಗೇಡಿ ಸರ್ಕಾರ ಇವತ್ತು ಪೊಲೀಸ್ ಅವ್ರ ಮೇಲೆ, ಆಯೋಜಕರ ಮೇಲೆ, KSCA ಅವ್ರ ಮೇಲೆ ಒರೆಸೋ ಪ್ರಯತ್ನಗಳು ಮಾಡ್ತಾಯಿದೆ. ಅದ್ರ ಜೊತೆಯಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿಗೆ ಇವತ್ತು ರೆಫರ್ ಮಾಡಿ ಸತ್ತವ್ರಿಗೆ ಒಂದಷ್ಟು ಪರಿಹಾರನ ಘೋಷಣೆ ಮಾಡಿ ಕೈ ತೊಳ್ಕೊಂಡು ಕೂತಿದ್ದಾರೆ. ವೀಕ್ಷಕರೇ ನೋಡಿ, ಯಾವುದೇ ಒಂದು ಸಂಭ್ರಮ ಅಥವಾ ಸಂಭ್ರಮಾಚರಣೆ ತಪ್ಪು ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಮಾಡಬೇಕು ಸಂಭ್ರಮಾಚರಣೆ, ಎಲ್ಲರೂ ಮಾಡಿದ್ದಾರೆ ಕೂಡ. ಆದರೆ ಇಲ್ಲಿ ಸರ್ಕಾರದ ಹೊಣೆಗೇಡಿ, ಈ ಹೊಣೆಗೇಡಿ ಸರ್ಕಾರ ಇದೆಯಲ್ಲ, ಈ ಹೊಣೆಗೇಡಿ ಸರ್ಕಾರಕ್ಕೂ ಕೂಡ ಕೆಲವು ಹೊಣೆಗಾರಿಕೆಗಳಿರುತ್ತೆ. ಇವತ್ತು ಸರ್ಕಾರ ಯಾವ ಹೊಣೆಗಾರಿಕೆಯನ್ನು ಕೂಡ ಪೂರ್ಣ ಮಾಡಿಲ್ಲ. ಸರ್ಕಾರ ಪ್ಲಾನಿಂಗ್ ಮಾಡೋದರಲ್ಲಿ ವಿಫಲವಾಗಿದೆ. ಹೌದು, ನಾನು ಮುಖ್ಯಮಂತ್ರಿ ಅವ್ರದ್ದು ಪ್ರೆಸ್ ಮೀಟ್ನ ನೋಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಹೇಳ್ತಾರೆ, ವಿಧಾನಸೌಧದ ಮೆಟ್ಲ ಮೇಲೆ ನಾವು ಕಾರ್ಯಕ್ರಮ ಮಾಡಿದ್ವಿ, 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು, ನಾವು ಭದ್ರತೆನ ಕೊಟ್ಟಿದ್ವಿ, ಯಾವುದೇ ಅನಾಹುತಗಳಾಗಿಲ್ಲ, ಆದರೆ ಸ್ಟೇಡಿಯಂ ಹತ್ರ ಆಗಿದೆ ಅಂತ. ಹೌದು ಸಿದ್ದರಾಮಯ್ಯನವರೇ, ನೀವು ಹೇಳ್ತಾ ಇರೋದು 100ಕ್ಕೆ 100% ಕರೆಕ್ಟ್. ನೀವು ಒಂದು ಒಳ್ಳೆಯ ಕಾರ್ಯಕ್ರಮನ, ನಾನು ಇದನ್ನ ಕಾರ್ಯಕ್ರಮ ಅಂತ ಹೇಳಲ್ಲ, ನಿಮ್ಮ ಹೆಂಡತಿದಿರು, ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸೊಸೆದಿರು, ಇನ್ನೂ ನಿಮ್ಮ ಸಂಬಂಧಿಕರುಗಳು ಸೇರಿಸ್ಕೊಂಡು ಒಂದು ಫೋಟೋಶೂಟ್ ಮಾಡ್ಕೊಂಡ್ರಿ ನೀವು ಪ್ಲೇಯರ್ಸ್ನ ಕರೆದು. ಆ ಫೋಟೋಶೂಟಿಗೆ ಇಡೀ ಬೆಂಗಳೂರಿನ ಪೊಲೀಸ್ ಇಲಾಖೆಯನ್ನು ನೀವು ಬಳಸ್ಕೊಂಡು ನೀವು ಸೆಕ್ಯೂರಿಟಿನ ತಗೊಂಡ್ರಿ. ಹೌದು, ನಿಮ್ಮ ಕುಟುಂಬಗಳಿಗೆ ನೀವು ಭದ್ರತೆಯನ್ನು ಕೊಟ್ಕೊಂಡ್ರು, ನಿಮ್ಮ ಕಾರ್ಯಕ್ರಮನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರಿ. ಆದರೆ ಸಾರ್ವಜನಿಕರ ಒಂದು ಕಾರ್ಯಕ್ರಮ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಆದರೆ ನೀವು ಅದಕ್ಕೆ ಭದ್ರತೆನ ಕೊಡಲಿಲ್ಲ. ಅಲ್ಲಿ ನೀವು ಭದ್ರತೆನ ವೈಫಲ್ಯ ಮಾಡಿದ್ದೀರಿ. ನೀವು ಇದನ್ನು ಪೊಲೀಸವ್ರ ಮೇಲೆ ಹಾಕಂಗಿಲ್ಲ, ಪೊಲೀಸವರ ಭದ್ರತೆ ವೈಫಲ್ಯ ಅಂತ ನೀವು ಹೇಳಂಗಿಲ್ಲ. ಇದು ನಿಮ್ಮ ಸ್ವಯಂಕೃತ ಅಪರಾಧಗಳಿಂದ ಆಗಿರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಇಡೀ ಪೊಲೀಸ್ ಇಲಾಖೆನ ನಿಮ್ಮ ಕುಟುಂಬದವ್ರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ರಿ ವಿಧಾನಸೌಧದ ಸುತ್ತಮುತ್ತ. ಹೌದು, ಆ ಕಾರಣಕ್ಕೆ ಈ ಅವಘಡ ನಡೆದಿರೋದು. ಏನಕ್ಕೆ ಅಂದರೆ ನೀವೇ ಹೇಳಿದಿರಿ, ವಿಧಾನಸೌಧದ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ RCB ಅಭಿಮಾನಿಗಳು ಸೇರಿದ್ರು ಅಂತ ನೀವೇ ಹೇಳಿದಿರಿ. ಸಿದ್ದರಾಮಯ್ಯನವರೇ, ನಿಮ್ಗೆ ಅರಿವಿದೆ ತಾನೇ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 35,000 ಜನ ಕೂತ್ಕೊಳ್ಳೋದಕ್ಕೆ ಅಷ್ಟೇ ಆಸನಗಳಿರೋದು. ನೀವು ಈ ರಾಜ್ಯದ ಮುಖ್ಯಮಂತ್ರಿ, ನಿಮ್ಗೆ ಅರಿವಿರಬೇಕಾಗಿತ್ತು. ನಿಮ್ಮ ತಲೆನಲ್ಲಿ ಸಗಣಿ ಇಟ್ಕೊಂಡಿದ್ದೀರಾ. 1 ಲಕ್ಷ ಜನ ನಿಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಇನ್ನು ಸ್ಟೇಡಿಯಂ ಹತ್ರ ಎಷ್ಟು ಜನ ಹೋಗ್ಬೋದು ಅಂತ ಅರಿವಿರಲಿಲ್ವೇನ್ರಿ ನಿಮಗೆ? ನೀವು ಭದ್ರತೆಯನ್ನು ನಿಯೋಜಿಸಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತ ನಿಮ್ಮ ತಲೆನಲ್ಲಿ ಬರಲಿಲ್ವಾ? 35,000 ಜನ ಸೇರೋ ಅಂಥ ಒಂದು ಸ್ಟೇಡಿಯಂಗೆ ಲಕ್ಷಾಂತರ ಜನ ಬರ್ತಾರೆ ಅಂದರೆ ಅಲ್ಲಿ ಎಷ್ಟು ಕ್ರೌಡ್ ಆಗುತ್ತೆ ಅನ್ನೋದು ನಿಮಗೆ ಜ್ಞಾನ ಇರಲಿಲ್ವೇನ್ರಿ? ನಿಮಗೆ ಪರಿಜ್ಞಾನ ಇಲ್ವಾ? ಯಾಕೆ ನೀವು ಸೂಚನೆ ಕೊಡಲಿಲ್ಲ ಅಧಿಕಾರಿಗಳಿಗೆ ಭದ್ರತೆ ಕೊಡೋದಕ್ಕೆ? ಏನಕ್ಕೆ ಅಂದರೆ ನಿಮ್ಮ ಹೆಂಡತಿ ಮಕ್ಳಿಗೆ ಬೇಕಾಗಿತ್ತು ಇಲ್ಲಿ ಭದ್ರತೆ. ಹೌದು, ನಿಮ್ಮ ಹೆಂಡತಿ ಮಕ್ಳು ಸೇಫ್ ಮಾಡ್ಕೊಬೇಕಾಗಿತ್ತು. ಸ್ಟೇಡಿಯಮಿಗೆ ಬಂದಿದ್ದವ್ರು ಯಾರೋ ಕಂಡರ ಮನೆ ಮಕ್ಕಳು ಸಾಯ್ಲಿ ಬಿಡಿ, ಅವ್ರು ನಿಮಗೇನಾಗಬೇಕಾಗಿದೆ? ಆಮೇಲೆ ಘೋಷಣೆ ಮಾಡಿದ್ರಲ್ಲ ಒಂದು 10 ಲಕ್ಷ ಪರಿಹಾರನ ಘೋಷಣೆ ಮಾಡಿದ್ರೆ ಆಯಿತು, ತಗೊಂತ ಅವ್ರ ಭಿಕ್ಷೆ ನೀವು ಹಾಕಿರೋದನ್ನ. ಏನು ಜೀವಗಳಿಗೇನು ಬೆಲೆ ಇಲ್ವಲ್ಲ ಇಲ್ಲಿ ನಿಮ್ಮ ಸರ್ಕಾರದಲ್ಲಿ? ಆಮೇಲೂ ನೀವೇನು ಸುಮ್ಮನೆ ಇದ್ರಾ? DK ಶಿವಕುಮಾರ್ ಅವರೇ, ನೀವು ಹೇಳಿ ನನಗೆ, 2 ಆಸ್ಪತ್ರೆಯ ವೈದ್ಯರು, ವೈದೇಹಿ ಆಸ್ಪತ್ರೆಯ ವೈದ್ಯರು ಮತ್ತು ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಇಬ್ಬರೂ ಕೂಡ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡಿದ್ರು, ವೈದೇಹಿನಲ್ಲಿ 4 ಜನ ತೀರೋಗಿದ್ದಾರೆ, ಬೌರಿಂಗಲ್ಲಿ 6 ಜನ ತೀರೋಗಿದ್ದಾರೆ ಅಂತ. ಈ ಅಂಕಿ ಅಂಶಗಳು ನಿಮ್ಮ ಕೈ ಸೇರಿದ ಮೇಲೂ ಕೂಡ ನೀವು 15ರಿಂದ 20 ನಿಮಿಷ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ರಲ್ಲ, ಕಪ್ಪಿಡ್ಕೊಂಡು ಆಟಗಾರರ ಜೊತೆಯಲ್ಲಿ ನೀವು ಫೋಟೋಶೂಟ್ ಮಾಡಿಸ್ಕೊಂಡ್ರಲ್ಲ DK ಶಿವಕುಮಾರ್ ಅವರೇ, ಇದು ನಿಮಗೆ ಸರಿ ಕಾಣಿಸ್ತಾ? ಹೇಳಿ, ನಿಮಗೇನಾದರೂ ಒಂಚೂರು
ಆತ್ಮಗೌರವ, ಆತ್ಮಾಭಿಮಾನ, ಈ ಸಮಾಜದ ಬಗ್ಗೆ ನಿಮಗೇನಾದರೂ ಒಂಚೂರು ಕಾಳಜಿ ಇದೆಯಾ ಹೇಳಿ? ನೀವು ನಿಜವಾಗ್ಲೂ ಒಬ್ಬ ಸಜ್ಜನ ರಾಜಕಾರಣಿ, ನಿಮಗೆ ನಿಜವಾಗ್ಲೂ ಜನರ ಮೇಲೆ ಕಾಳಜಿ ಇದೆ ಅನ್ನೋದಾಗಿದ್ದರೆ ಈ ವಿಷಯ ಗೊತ್ತಾಗಿ ಕಾಲು ತುಳಿತ ಆಗಿದೆ ಅಂದ ತಕ್ಷಣ ಈ ಕಾರ್ಯಕ್ರಮನ ರದ್ದು ಮಾಡಬೇಕಾಗಿತ್ತು ನೀವು. ಹೌದು, ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನೀವು ಆ ಒಂದು ಕಾರ್ಯಕ್ರಮನ ಆ ಕೂಡಲೇ ರದ್ದು ಮಾಡಬೇಕಾಗಿತ್ತು. ಆದರೆ ನೀವೇನು ಮಾಡಿದ್ರಿ? ನೀವು ಹೋಗಿ ವಿಜಯೋತ್ಸವದಲ್ಲಿ ಭಾಗವಹಿಸ್ತೀರಿ ನೀವು. ನಿಮಗೇನೋ ನಾಶಮಾನ ಮರ್ಯಾದೆ ಇದೇನ್ರಿ ನಿಮಗೆ? ಡಿ ಕೆ ಶಿವಕುಮಾರ್ ಅವರೇ, ಈ ಒಂದು ವಿಜಯೋತ್ಸವದ ಕಾರ್ಯಕ್ರಮವನ್ನು ಇಷ್ಟು ಜರೂರಾಗಿ ಅರ್ಜೆಂಟಾಗಿ ಮಾಡೋ ಅಂಥ ಹರ್ಕತ್ ಏನ್ರಿ ಇತ್ತು? ಏನ್ರಿ ಇತ್ತು? ಈ ಕಾರ್ಯಕ್ರಮದ ಹಿಂದಿನ ದಿವಸ ರಾತ್ರಿ ಕಪ್ಪು ಗೆದ್ದಿದ್ದಾರೆ. ರಾತ್ರಿ ಯಾವುದೇ ನೀವು ಮುಂಜಾಗ್ರತೆ ಕ್ರಮ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಮ್ಯಾಚ್ ಮುಗಿದಿದ್ದೆ ರಾತ್ರಿ 12 ಗಂಟೆಯಲ್ಲಿ. ಅಲ್ಲೇ ಅವ್ರ ಸೆಲೆಬ್ರೇಷನ್ ಎಲ್ಲ ಮುಗಿಯೋಷ್ಟು ಹೆಚ್ಚು ಕಮ್ಮಿ 2 ಗಂಟೆ ಆಯಿತು. ಅವತ್ತು ರಾತ್ರಿ ಬಿಟ್ಬಿಡೋಣ. ಇನ್ನು ಬೆಳಿಗ್ಗೆ ನೀವೇನೇ ರೂಪುರೇಷೆಗಳು ಮಾಡಬೇಕಾದ್ರೂ, ನೀವೇನೇ ಭದ್ರತೆಯ ಬಗ್ಗೆ ಕ್ರಮಗಳು ತೊಗೊಳ್ಬೇಕಂದ್ರೂ ನೀವು ಬೆಳಗ್ಗೆನೇ ಶುರು ಮಾಡಬೇಕು. ಬೆಳಗ್ಗೆ 12 ಗಂಟೆಗೆ ಎಲ್ಲ ಪ್ಲೇಯರ್ಸು ಬೆಂಗಳೂರಿಗೆ ಬಂದಾಯಿತು. ತಾಜ್ ವೆಸ್ಟ್ ಎಂಡಿಗೆ ಬಂದರು, ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು. ಅಲ್ಲಿಂದ ರೋಡ್ ಶೋನಲ್ಲಿ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು. ಅಲ್ಲಿಂದ ಮತ್ತು ಸ್ಟೇಡಿಯಮ್ ಸೆಕ್ಯೂರಿಟಿ ಕೊಡಬೇಕು. ಇಷ್ಟೆಲ್ಲ ಕಾರ್ಯಕ್ರಮಗಳು 5-6 ಗಂಟೆನಲ್ಲಿ ಮುಗಿಬೇಕು. ಆಗ್ತಾಯಿತ್ತಾ ಇದು? ಒಂದು ಸರ್ಕಾರ ಆಗಿ ನೀವು ಇದನ್ನು ನಿಲ್ಲಿಸಬೇಕಾಗಿತ್ತಲ್ವ? ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, ಇಷ್ಟು ಕಮ್ಮಿ ಟೈಮಲ್ಲಿ ನಾವು ಭದ್ರತೆ ಕೊಡೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ. ಕಮಿಷನರ್ ಹೇಳಿದ ಮೇಲೂ ಕೂಡ ನೀವು ಈ ಕಾರ್ಯಕ್ರಮ ಮಾಡೋಂಥ ಹರ್ಕತ್ ಏನ್ರಿ ಇತ್ತು? ಅಂತ ಜರೂರು ಏನ್ರಿ ಇತ್ತು? ಏನು ದೇಶ ಬಿದ್ದೋಗೋ ಅಂಥದ್ದು ಏನ್ರಿ ಇತ್ತು? ಏನು ಯುದ್ಧ ಗೆದ್ಕೊಂಬಂದಿದ್ರು ಅವರು? ಹೇಳ್ರಿ, ಯುದ್ಧ ಗೆದ್ಕೊಂಬಂದಿದ್ರೇನ್ರಿ ಅವರು? ಏನಪ್ಪ ಅಂಥದ್ದಿತ್ತು? ಯಾವುದೋ ಫ್ರಾನ್ಸೈಸಿ ಯಾವನೋ ವ್ಯಾಪಾರ ಮಾಡೋನು ಒಂದು ಟೀಮ್ ಕಟ್ಕೊಂಡವನೇ. ಆ ಒಂದು ಟೀಮ್ ಅವರು ಯಾವುದೋ ಒಂದು ಟೀಮ್ ಮೇಲೆ ಆಡಿದಾರಪ್ಪ. ಏನು ಅವ್ರೇನು ಬೇರೆ ದೇಶದ ಮೇಲೆ ಆಡೋರ? ಈ ದೇಶದ ಯಾವುದೋ ಒಂದು ಸ್ಟೇಟ್ ಮೇಲೆ ಗೆದ್ಕೊಂಡು ಬಂದವರಪ್ಪ. ಅದಕ್ಕೇನು ಇಷ್ಟು ದೊಡ್ಡ ಸಂಭ್ರಮಾಚರಣೆ? ಆಯಿತು, ಮಾಡಿದ್ರಿ ಸಂಭ್ರಮಾಚರಣೆ, ಹೋಗಲಿ, ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ರ? 11 ಜನ ಸತ್ತಿದ್ದಾರೆ. ಈಗ ಯಾರು ಹೊಣೆಗಾರಿಕೆ? ಇದನ್ನು ನೀವು ವಹಿಸ್ಕೊಳ್ಳಿದ್ರು ಹೊಣೆನ? ನೀವು ಸರ್ಕಾರದವ್ರು ವಹಿಸ್ಕೊಳ್ಳಿ ಇದನ್ನ. ನೀವು ಅವ್ರಿವ್ರ ಮೇಲೆ ಗೂಬೆಗಳು ಕಾಗೆಗಳು ಕೂರಿಸ್ಬೇಡಿ. ಈಗ ನೀವು ಕೂರಿಸ್ಕೊಳ್ಳಿ ಗೂಬೆಗಳನ್ನ, ಕಾಗೆಗಳನ್ನ, ಕತ್ತೆಗಳನ್ನ ನಿಮ್ಮ ಸರ್ಕಾರದ ಮೇಲೆ ಕೂರಿಸ್ಕೊಳ್ಳಿ. ನೀವು ಇದರಿಂದ ಪಲಾಯನ ಮಾಡೋಂಗಿಲ್ಲ. ಇದರ ಪೂರ್ತಿ ಹೊಣೆಗಾರಿಕೆ ನಿಮ್ಮ ಹೊಣೆಗೇಡಿ ಸರ್ಕಾರ ನೀವು ವಹಿಸ್ಬೇಕು. ಪರಮೇಶ್ವರ್ ಅವರೇ, ನೀವು ಹೊತ್ಕೊಂಡು ರಾಜೀನಾಮೆ ಕೊಡಿ. ಇನ್ನು ಯಾಕಿದ್ದೀರಿ ನೀವು? ಪ್ರತಿ ಸಲ ನಿಮ್ಮದು ಫೇಲ್ಯೂರ್ 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 ಫೇಲ್ಯೂರ್. ನೀವು ಎಲ್ಲಿದ್ದೀರಿ? ಹೋಗ್ಲಿ, ಇದ್ದೀರಾ ನೀವು? ಪರಮೇಶ್ವರ್ ಅವರೇ, ಇದ್ದೀರಾ ನೀವು? ಖಂಡಿತ ನೀವು ಇಲ್ಲವೇ ಇಲ್ಲ. ನೀವೇನು ಕೆಲಸ ಮಾಡ್ಬೇಕು ನಿಮ್ಮೆಲ್ಲ ಕೆಲಸನೂ ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಿದ್ದಾರೆ. ಅಡಿಷ್ನಲ್ ಆಗಿ ಒಂದು ಪೋಸ್ಟ್ ಕೊಟ್ಬಿಡಿ ಅವರಿಗೆ. ನೀವು ಆರಾಮಾಗಿ ತಿರುಗಾಡ್ಕೊಂಡಿರಿ. ಸಿದ್ದರಾಮಯ್ಯನವ್ರಿಗೆ ಹೇಳಿ, ನಿಮಗೇನು ಒಂದು ಗೂಟದ ಕಾರ್ ಬೇಕು, ಅದ್ರ ಮೇಲೆ ಒಂದು ರೆಡ್ ಲ್ಯಾಂಪ್ ಇರಬೇಕು ನಿಮಗೆ, ಅಷ್ಟೇ ಅಲ್ವಾ? ಸಿದ್ದರಾಮಯ್ಯನಿಗೆ ಒಂದು ಇಸ್ಕೊಳ್ಳಿ. ಇನ್ನೇನು ಅದಕ್ಕೆ ಒಂದು ಡ್ರೈವರು, ಒಂದು ಡೀಸಲ್, ಒಂದಷ್ಟು ಪೆಟ್ರೋಲೋ ಡೀಸಲ್ಲ ಆ ಗಾಡಿಗೆ ಒಂದು ಸಿದ್ದರಾಮಯ್ಯನಿಗೆ ಹೇಳಿ ಕೊಡ್ತಾರೆ. ನಿಮ್ಗೇನು ಖಾತೆ ಕೊಟ್ಟರೆ ನೀವೇನು ಅದನ್ನೇನು ನಿರ್ವಹಿಸಲ್ಲ. ನಾಲಾಯಕ್ ನೀವು. ನಿಮ್ಗೆ ಯಾವುದೋ ಖಾತೆ ಬೇಕಾಗಿಲ್ಲ, ಒಂದು ಗೂಟದ ಕಾರ್ ಬೇಕು. ಒಂದು ಗೂಟದ ಕಾರ್ ಇದೆ ಅಂದರೆ ಪೊಲೀಸವ್ರು ನೀವು ಬಂದಾಗ ಹೆಂಗೋ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ. ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಝೀರೋ ಟ್ರಾಫಿಕ್ಕು ಮಾಡಿಕೊಡ್ತಾರೆ. ಝುಮ್ ಅಂತ ಹೋಗಿರಂತೆ ತುಮಕೂರವ್ರಿಗೂ. ನಾಶ ಆಗಲ್ವೇನ್ರಿ ನಿಮಗೆ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ನೀವು ಇವತ್ತು ಹೇಳ್ತೀರಿ ಸರ್ಕಾರದವರು, ನಾವು ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ. ಯಾಕಿದ್ದೀರಿ ನಿರೀಕ್ಷೆ ಮಾಡಿಲ್ಲ ಅಂದರೆ? ನಿಮ್ಮ ಇಂಟೆಲಿಜೆಂಟ್ ಏನು ಸತ್ತೋಗಿತ್ತಾ? ಹೇಳ್ರಿ, ನಿರೀಕ್ಷಣೆ ಮಾಡಿಲ್ಲ ಅಂತ ಹೇಳ್ತೀರಾ? ಬೆಳಗ್ಗೆ 9ರಿಂದ 10 ಗಂಟೆ ಸಮಯಕ್ಕೆ RCB ಅಭಿಮಾನಿಗಳು ಸ್ಟೇಡಿಯಂ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ನಿಮ್ಮ ಹತ್ರ ನಿಮಗೆಲ್ಲ ಡೇಟಾ ಇತ್ತು, ನಿಮ್ಮ ಹತ್ರ ಎಲ್ಲ ಗೊತ್ತಿತ್ತು. ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, 3 ಗಂಟೆಗೆ ವಿಧಾನಸೌಧದ ಮೆಟ್ಲ ಮೇಲೆ ಆದ ಕಾರ್ಯಕ್ರಮಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು, ನಾವು ಭದ್ರತೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀರಿ ನೀವು. ನೀವು ಹೆಂಗೆ ನಿರೀಕ್ಷಣೆ ಮಾಡಿರಲಿಲ್ಲ ಅಂತ ಹೇಳ್ತೀರಿ ನೀವು? ನಿಮಗೆ ನಿರೀಕ್ಷೆನೂ ಇತ್ತು, ನಿಮಗೆ ಗೊತ್ತೂ ಇತ್ತು. ಆದರೆ ನೀವು ಭದ್ರತೆ ಕೊಡಲಿಲ್ಲ. ನೀವು ಪ್ಲಾನಿಂಗ್ ಮಾಡೋದ್ರಲ್ಲಿ ನಿಮ್ಮದು ವೈಫಲ್ಯ ಆಗಿದೆ. ಭದ್ರತೆ ಲೋಪ ಅಲ್ಲ ಇದು, ನಿಮ್ಮ ಪ್ಲಾನಿಂಗಲ್ಲಿ ವೈಫಲ್ಯ ಇದು. ನೀವು ಸರಿಯಾಗಿ ಪ್ಲಾನ್ ಮಾಡಲಿಲ್ಲ, ಆ ಕಾರಣಕ್ಕಾಗಿರೋ ಅವಘಡ ಇದು. ಯಾವುದೇ ಕಾರಣಕ್ಕೂ ಇದನ್ನು ನೀವು ಪೊಲೀಸವ್ರ ಮೇಲೆ ಗುಬೆ ಕೂರ್ಸಂಗಿಲ್ಲ. ಪೊಲೀಸ್ ವೈಫಲ್ಯ ಅಂತ ಯಾರು ಹೇಳೋಂಗಿಲ್ಲ. ಇದು ಪೂರ್ತಿ ಹೊಣೆಗಾರಿಕೆನ ನಿಮ್ಮ ಹೊಣೆಗೇಡಿ ಸರ್ಕಾರ ನೀವು ಹೊರಬೇಕು. ಡಿ ಕೆ ಶಿವಕುಮಾರ್ ಅವರೇ, ಇದರಲ್ಲಿ ಹೆಚ್ಚಿನ ಹೊಣೆಗಾರಿಕೆ ನಿಮ್ಮದಿದೆ. ಏನಕ್ಕೆ ಗೊತ್ತಾ?
HAL ಏರ್ಪೋರ್ಟಿಗೆ ಹೋಗಿ ಆಟಗಾರನ ಸ್ವಾಗತ ಮಾಡ್ಕೊಬಂದವ್ರು ನೀವು. ವಿಧಾನಸೌಧದಲ್ಲಿ ಹೀರೋ ಥರ ಓಡಾಡ್ತಿದ್ರಲ್ಲ ಹಿಂಗೆ ಮೆಟ್ಲ ಮೇಲೆ. ಇದ್ರ ಹೊಣೆಗಾರಿಕೆ ನೀವು ಹೊತ್ಕೊಳ್ಳಿ. ಇದರ ಪೂರ್ತಿ ಮೇಲ್ವಿಚಾರಣೆ ನಿಮ್ಮದೇ ಇದ್ದಿದ್ದು. ಹೌದು, ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ನಡೆದಿದ್ದ ಕಾರ್ಯಕ್ರಮ ಇದು. ನೀವು ಮಾಡಿರೋದು ಈ ವೈಫಲ್ಯನ. ನೀವು ಕರೆಕ್ಟಾಗಿ ಪೊಲೀಸವ್ರನ್ನ ಎಲ್ಲಿಗೆ ಹಾಕಿಸ್ಬೇಕು ಅಲ್ಲಿಗೆ ನೀವು ಹಾಕ್ಸಿಲ್ಲ. ನೀವು ಕರೆಕ್ಟಾಗಿ ಮಾಹಿತಿನ ಪೊಲೀಸವ್ರಿಗೆ ಕೊಡಲಿಲ್ಲ. ನೀವು ಇಡೀ ಪೊಲೀಸ್ ವ್ಯವಸ್ಥೆನ ಇವತ್ತು ನಿಮ್ಮ ಕುಟುಂಬದವ್ರನ್ನ, ಅಲ್ಲಿ ಬಂದಿದ್ರಲ್ಲ ನಿಮ್ಮ ಕುಟುಂಬದವರು, ವಿಧಾನಸೌಧದ ಮೆಟ್ಲ ಮೇಲೆ ನಡೀತಲ್ಲ ಕಾರ್ಯಕ್ರಮ, ಕೊಹ್ಲಿ ಜೊತೆನಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕೆ ಬಂದಿದ್ರಲ್ಲ ನಿಮ್ಮ ಕುಟುಂಬದವರು, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸೊಸೆದಿರು, ನಿಮ್ಮ ಅಳಿದಿರು, ನಿಮ್ಮ ಇನ್ನೂ ತುಂಬ ಹತ್ತಿರ ಸಂಬಂಧಿಗಳೆಲ್ಲ ಬಂದಿದ್ರಲ್ಲ ಅಲ್ಲಿ ಫೋಟೋ ಶೂಟಿಗೆ. ಅವ್ರನ್ನ ಕಾಯಕ್ಕೆ ಹಾಕೊಂಡ್ರಿ ನೀವು ಪೊಲೀಸವ್ರನ್ನೆಲ್ಲನೂ. ಆದರೆ ಸ್ಟೇಡಿಯಂ ಹತ್ರ ಬೆರಳೆಣಿಕೆ ಜನ ಮಾತ್ರ ಇದ್ದರು. ಹೌದು, ಬೆರಳೆಣಿಕೆ ಜನ ಮಾತ್ರನೇ ಇದ್ದಿದ್ದು ಸ್ಟೇಡಿಯಂ ಹತ್ರ. 4 ಗೇಟ್ಗಳಲ್ಲಿ ಈ ನುಗ್ಗಲಾಗಿದೆ. ಗೇಟ್ ನಂಬರ್ 17, 18, 19, 21 4 ಗೇಟ್ಗಳ ಹತ್ರ ಅವಘಡ ಆಗಿದೆ. ಎಷ್ಟು ಜನ ಇದ್ದರು ಪೊಲೀಸ್ನವರಲ್ಲಿ? ಬೆರಳೆಣಿಕೆ ಜನ ಪೊಲೀಸವರು ಅಷ್ಟೇ ಇದ್ದರು. ಅಲ್ಲಿದ್ದು ಪೊಲೀಸವರು ಕೂಡ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಪೊಲೀಸ್ನವ್ರು. ಪಾಪ ಒಬ್ಬೊಬ್ಬರೇ ಪೊಲೀಸ್ನವರು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾಯಿದ್ರು ಜನರನ್ನ. ಪಾಪ ಕಾಲು ಮುರ್ಕೊಂಡಿರೋರನ್ನ, ಕೈ ಮುರ್ಕೊಂಡಿರೋರನ್ನ, ಉಸಿರಾಡೋಕೆ ಆಗದೆ ಇರೋರನ್ನ ಒಬ್ಬೊಬ್ಬರೇ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾಯಿದ್ದು ನೋಡ್ತಾ ಇದ್ವಿ ನಾವು ಮೀಡಿಯಾ ವಿಜುವಲ್ಸಲ್ಲಿ. ಆ ಕಾರಣಕ್ಕೋಸ್ಕರ ನೀವು ಅವ್ರ ಮೇಲೆ ಗೂಬೆ ಕೂರ್ಸಂಗಿಲ್ಲ. 1-2 ದಿವಸ ಬಿಟ್ಟು ಈ ಕಾರ್ಯಕ್ರಮ ಮಾಡಿದ್ದಿದ್ರೆ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡು ವಿಜಯೋತ್ಸವ ನಾವು ಬೇಡ ಅಂತ ಹೇಳಲ್ಲ. ಆದರೆ ಆ ವಿಜಯೋತ್ಸವನ 1-2 ದಿವಸ ಟೈಮ್ ತೊಗೊಂಡಿದ್ರೆ ಏನಾರೇ ಆಗ್ತಿತ್ತು ನಿಮಗೆ. ಆ ಫ್ರಾಂಚೈಸಿಯವ್ರಿಗೇನೋ ಅರ್ಜೆಂಟ್ ಇರುತ್ತೆ, ಆದರೆ ಸರ್ಕಾರಕ್ಕೇನು ಅರ್ಜೆಂಟ್ ಇಲ್ವಲ್ಲ. ಸರ್ಕಾರ ಜವಾಬ್ದಾರಿ ಅಲ್ವಾ ಸಾರ್ವಜನಿಕರ ಮಾನ ಪ್ರಾಣನ ಕಾಪಾಡೋದು, ಸಾರ್ವಜನಿಕ ಆಸ್ತಿ ಪಾಸ್ತಿನ ಕಾಪಾಡೋದು. RCB ಫ್ರಾಂಚೈಸಿ ಏನ್ರಿ ಹರ್ಕತ್ತಿರುತ್ತೆ, ಸರ್ಕಾರ ನಿಮಗಿರಬೇಕು ಆ ಅರಿವು. ನೀವು ಅವ್ರ ಒತ್ತಡಕ್ಕೆ ಮಾಡೋದು, ಹರಾತುರಿನಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟು ಪೊಲೀಸವರು ಬೇಡ ಅಂದಮೇಲೂ ಕೂಡ ನೀವು ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮನ ಮಾಡಿಸಿ ಇವತ್ತು 11 ಜನ ಅಮಾಯಕರನ್ನ ಬಲಿ ತಗೊಂಡ್ರಲ್ಲ DK ಶಿವಕುಮಾರ್ ಅವರೇ. ಇದು ನೀವು ಸರ್ಕಾರ ನಡೆಸೋ ರೀತಿನ? ತಿರ್ಗಾ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕುಂಭಮೇಳದಲ್ಲಿ ಆಗಿಲ್ವಾ ಕಾಲು ತೊಳಿತಾ ಅಂತ ಮಾತಾಡ್ತಿರಲ್ರಿ. ಯಾವ ಒಂದು ಅವಘಡನ ಯಾವ ಅವಘಡಕ್ಕೆ ಹೋಲಿಸ್ತಾ ಇದ್ದೀರಿ ನೀವು? 1.5 ಇಂದ 2 ಲಕ್ಷ ಜನ ಒಂದು ಕಡೆ ಸೇರ್ತಿದ್ದಾರೆ ಅಂದರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ, ಕಾಲು ತೊಳಿತಾ ಆಗಿದೆ. ನಿಮ್ಮ ವೈಫಲ್ಯನ ನೀವು ಒಪ್ಕೊಂಡು ಮುಂದೆ ಈ ಥರ ಆಗಲ್ಲ ಅಂತ ಜನರ ಮುಂದೆ ಕ್ಷಮೆ ಕೇಳೋದನ್ನು ಬಿಟ್ಟು ಏನು ಹಿಂದೆ ಆಗಿಲ್ವಾ, ಕುಂಭಮೇಳದಲ್ಲಿ ಆಗಲಿಲ್ವಾ ಅಂತ ಕೇಳ್ತಿರಲ್ರಿ. ಎಂಥ ಮಾನಸಿಕತೆ ರೀ ನಿಮ್ಮದು. ಆ ಸತ್ತ ಕುಟುಂಬದವರು ನಿಮ್ಮ ಹೇಳಿಕೆಗಳನ್ನ ಕೇಳಿದ್ರೆ ಅವ್ರು ಆಲ್ರೆಡಿ ಅರ್ಧ ಸತ್ತೋಗಿದ್ದಾರೆ ಪಾಪ ತಮ್ಮ ಮನೆ ಮಕ್ಕಳನ್ನ ಕಳ್ಕೊಂಡು. ನಿಮ್ಮ ಈ ಬಾಲಿಶವಾದ ಹೇಳಿಕೆಗಳನ್ನ ಕೇಳಿ ಇನ್ನೂ ಒಂದಷ್ಟು ಕುಗ್ಗೋಗ್ತಾರೆ ಕಣ್ರಿ ಅವರು. ಇದ ನಿಮ್ಮ ಹೇಳಿಕೆಗಳು, ಈ ಥರ ನೀವು ಹೇಳಿಕೆಗಳನ್ನ ಕೊಡೋದು. ಮತ್ತು ನಂದು ನೋಡಿ, ಸಾರ್ವಜನಿಕರಲ್ಲಿ ಒಂದು ಕಳಕಳಿಯ ಮನವಿ ಇದೆ. ದಯಮಾಡಿ ಸಾರ್ವಜನಿಕರು ಒಂದು ಯೋಚನೆ ಮಾಡಿ ನೋಡಿ, ಜೀವ ಮತ್ತು ಜೀವನ ಎರಡು ನಮ್ಮದು. ಹೌದು, ನಮ್ಮದು. ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲಿ ಕ್ರೌಡ್ ಆಗ್ತಿರುತ್ತೆ, ಕ್ರೌಡ್ ಫುಲ್ ಆಗ್ತಿರುತ್ತೆ, ದಯವಿಟ್ಟು ನಾವು ತುಂಬ ಜಾಗರೂಕತೆಯಿಂದ ಇರಬೇಕು. ಸಾರ್ವಜನಿಕರನ್ನು ಹೇಳ್ತಿದ್ದೀನಿ ನಾನು, ತುಂಬ ಜಾಗರೂಕತೆಯಿಂದ ಇರಬೇಕು. ನೋಡಿ, ಜೀವ ಹೋಗಿದೆ ಇವತ್ತು ನಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಕಣ್ರಿ. ಏನು DK ಶಿವಕುಮಾರ್ ಮನೆಯವ್ರು ಯಾರೋ ಬಂದು ಸತ್ತಿಲ್ಲ ಅಲ್ಲಿ? ಏನು ಸಿದ್ದರಾಮಯ್ಯ ಸಂಬಂಧಿಕರು ಬಂದು ಸತ್ತವ್ರು ಯಾರಾದರೂ ಅಲ್ಲಿ? ಇಲ್ಲ ಕಣ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಜೀವ ಜೀವನ ನಮ್ಮದು ಕಣ್ರಿ. ಇವತ್ತು 11 ಕುಟುಂಬಗಳು ಬೀದಿಗೆ ಬಂತು. ಯಾರು ಹೊಣೆ ಇದಕ್ಕೆ? ನಾವೇ ಕಣ್ರಿ ಹೊಣೆ ಇದಕ್ಕೆ. ಈ ಹೊಣೆನ ಯಾರು ಓದ್ಕೊಳ್ಳಲ್ಲ. ಯಾವ ಮನೆಯಲ್ಲಿ ಇವತ್ತು ಹೆಣ ಬಿದ್ದಿದೆ ಆ ಕುಟುಂಬದವರೇ ಆ ಜವಾಬ್ದಾರಿನ ಹೊರಬೇಕಾಗಿದೆ ಇವತ್ತು. ಅದಕ್ಕೋಸ್ಕರ ಇಂಥ ದೊಡ್ಡ ದೊಡ್ಡ ಜನ ಸೇರೋ ಜಾಗಗಳಲ್ಲಿ ಎಷ್ಟೇ ಜನ ಹೋದ್ರೂ ಸಂಯಮನ ಕಳ್ಕೊಬೇಡಿ, ತಾಳ್ಮೆನ ಕಳ್ಕೊಬೇಡಿ. ದಯವಿಟ್ಟು ನಮ್ಮ ಜೀವಗಳನ್ನ ಉಳಿಸ್ಕೊಂಡು ಯಾವುದೇ ಒಂದು ಖುಷಿ ಅಥವಾ ದುಃಖದ ಕ್ಷಣಗಳನ್ನ ನಾವು ಕಳಿಬೇಕೇ ಹೊರತು ನಮ್ಮ ಪ್ರಾಣಗಳನ್ನ ಬಲಿ ಕೊಟ್ಟು ಅಥವಾ ಇನ್ನೊಬ್ಬರದಾದ ಪ್ರಾಣನ ತೆಗೆದು ಆಚರಣೆಗಳು ಮಾಡೋದು ಒಂದು ಬುದ್ಧಿವಂತ ಸಮಾಜದ ಲಕ್ಷಣ ಅಲ್ಲ. ಅಭಿಮಾನ ತಪ್ಪು ಅಂತ ನಾನು ಹೇಳ್ತಿಲ್ಲ, ಅಭಿಮಾನ ಇರಬೇಕು. ನೋಡಿ, ಮ್ಯಾಚ್ ಗೆದ್ದಿದ್ದು ರಾತ್ರಿ ಇಡೀ ರಾತ್ರಿ ಸೆಲೆಬ್ರೇಷನ್ ಮಾಡಿದ್ದೀವಿ ನಾವು. ಪಟಾಕಿ ಹೊಡೆದಿದ್ದೀವಿ, ಚಪ್ಪಾಳೆ ತಟ್ಟಿದ್ದೀವಿ, ಸಿಳ್ಳೆ ಹೊಡೆದಿದ್ದೀವಿ. ಇನ್ನೂ ಒಂದಷ್ಟು ಜನ ಉತ್ಸಾಹದಲ್ಲಿ ಬೈಕ್ ರೈಡ್ ಮಾಡಿದ್ದಾರೆ ರೋಡಲ್ಲಿ.
ಸಂತೋಷನೇ. ಆದರೆ ಅದಾದ ಮೇಲೂ ಕೂಡ ನೆಕ್ಸ್ಟ್ ಡೇ ಆಗಿದ್ದು ನಿಜವಾಗ್ಲೂ ದುರಂತ. ಹೌದು, ದೊಡ್ಡ ಬ್ಲೆಂಡರ್ ಇದು, ಆಗಬಾರ್ದಾಗಿತ್ತಿದು. ಇದರ ಪೂರ್ತಿ ಹೊಣೆಗಾರಿಕೆನ ಈ ಹೊಣೆಗೇಡಿ ಸರ್ಕಾರ ನೀವು ಹೊರಬೇಕು. ಸಿದ್ದರಾಮಯ್ಯನವರೇ, ನೀವು ಹೊರಬೇಕು ಈ ಹೊಣೆಗಾರಿಕೆನ. ಇದನ್ನು ಯಾರ ಮೇಲಾದರೂ ಇದು ಪೊಲೀಸ್ ವೈಫಲ್ಯ, ಭದ್ರತೆ ವೈಫಲ್ಯ ಅಲ್ಲೇ ಇದು ಪ್ಲಾನಿಂಗ್ ವೈಫಲ್ಯ. ಸರ್ಕಾರ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿಲ್ಲ. ಹೌದು, ಆ ಕಾರಣಕ್ಕೋಸ್ಕರ ಇದರ ಪೂರ್ತಿ ಹೊಣೆಗಾರಿಕೆನ ನೀವೇ ಹೊರಬೇಕು. ಇದು ಪೂರ್ತಿ ಹೊಣೆಗಾರಿಕೆನ ನೀವು ಹೊರೋದರ ಮುಖಾಂತರ ನೀವು ರಾಜೀನಾಮೆನ ಕೊಡಬೇಕು. ನೀವು ಸರ್ಕಾರ ನಡೆಸೋದಕ್ಕೆ ಯೋಗ್ಯರಲ್ಲ ನೀವು. ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ತುಂಬ ನಡೀತಿದೆ. ಕಂಡು ಕಡೆ ಕೊಲೆಗಳು ನಡೀತಿದೆ, ದರೋಡೆಗಳು ನಡೀತಿದೆ, ಈ ರೀತಿಯಾಗಿ ಕಾಲ್ತುಳಿತಗಳು ನಡೀತಿದೆ ಜನ ಹೆಚ್ಚಿಗೆ ಸೇರಿದ ಸಂದರ್ಭದಲ್ಲಿ. ಇದ್ಯಾವುದನ್ನು ಕೂಡ ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಆ ಕಾರಣಕ್ಕೆ ಇದರ ಪೂರ್ತಿ ಹೊಣೆಗಾರಿಕೆನ ನೀವು ಹೊರಬೇಕು. ಹೊತ್ಕೊಂಡು ನೀವು ಸರ್ಕಾರನ ಡಿಸಾಲ್ವ್ ಮಾಡಿ ದಯವಿಟ್ಟು ಎಲೆಕ್ಷನ್ಗೆ ಹೋಗಿ. ಜನ ಬೇಕಾದರೆ ನಿಮ್ಮನ್ನು ಹಾರಿಸ್ಕೊಂಬರ್ತಾರೆ, ಇಲ್ಲ ಅಂದರೆ ನಿಮ್ಮನ್ನು ತಿರಸ್ಕಾರ ಮಾಡಿದ್ರೆ ಮನೇಲಿ ಕೂತ್ಕೊಳ್ಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.